ನಮಸ್ಕಾರ. ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಪ್ರಮುಖ ಬೆಳವಣಿಗೆಗಳು ರಾಜ್ಯದಲ್ಲಿ, ದೇಶ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿದೆ ಅನ್ನೋದನ್ನ ಒಂದೊಂದೇ ವಿಚಾರಗಳನ್ನ ನಿಮ್ ಮುಂದೆ ವಿವರವಾಗಿ ನಾನು ಇಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇವತ್ತಿನ ಮೊದಲ ಬೆಳವಣಿಗೆಯಾಗಿ ನಾವು ತಗೋತಾ ಇರೋದು, ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇನ್ನೊಂದು ಚರ್ಚೆ ನಡೀತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ, ಅಧಿಕಾರ ಹಂಚಿಕೆ, 2.5 ವರ್ಷಗಳು, ಇವೆಲ್ಲವೂ ಚರ್ಚೆ ನಡೀತಿರೋ ಹೊತ್ತಿಗೆನೆ ಮುಖ್ಯಮಂತ್ರಿಗಳು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಮಾತಾಡ್ತಾರೆ. ಇವತ್ತು ಶಾಸಕ ರಂಗನಾಥ್ ಅವರು ಅನುದಾನದ ಕುರಿತಾಗಿ ಕೇಳಿದ ಪ್ರಶ್ನೆಗೆ ನಡೆದಿದ್ದ ಚರ್ಚೆಯ ಸಂದರ್ಭದಲ್ಲಿ ವಿಪಕ್ಷಗಳು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಉತ್ತರ ಕೊಡ್ತಿದ್ದಂತ ಮುಖ್ಯಮಂತ್ರಿಗಳು ಮುಂದಿನ 5 ವರ್ಷ ನಾನೇ ಸಿಎಂ ಅಂತ ಮತ್ತೊಮ್ಮೆ ಅದನ್ನ ಪುನರುಚ್ಚರಿಸಿದ್ದಾರೆ. ಆದ್ರೆ ಅಲ್ಲಿ ಕಂಡೀಷನ್ಸ್ ಅಪ್ಲೈಸ್ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಎಲ್ಲಿವರೆಗೆ ಅಂತ ಅವರ ಉತ್ತರಕ್ಕೆ ಅವರೇ ಒಂದು ಪ್ರಶ್ನೆಯನ್ನು ಹಾಕೊಂಡು ಹೈಕಮಾಂಡ್ ಹೇಳೋವರೆಗೆ ಅಂತ ಒಂದು ಅಡಗೋಡೆ ಮೇಲೆ ದೀಪ ಇಟ್ಟ ರೀತಿಯಲ್ಲಿ ಅವರ ಹೇಳಿಕೆ ಇದೆ. ಇದನ್ನ ವಿಪಕ್ಷಗಳು ಪ್ರಶ್ನೆ ಮಾಡಿದ್ವು. ಅದೇ ನಾವು ಕೇಳ್ತಾ ಇರೋದು, ಹೈಕಮಾಂಡ್ ಹೇಳೋವರೆಗೆ, ಎಲ್ಲಿವರೆಗೆ ಅಂತ ನೀವು ಹೇಳ್ತಿದ್ದೀರಲ್ಲ, ಅದನ್ನೇ ನಾವು ಕೇಳ್ತಿರೋದು, ಎಲ್ಲಿವರೆಗೆ, ಹೈಕಮಾಂಡ್ ಹೇಳೋವರೆಗೆ. ಇದೇ ನಮ್ಗೆ ಅನುಮಾನ ಮೂಡಿಸ್ತಿದೆ, ಒಂದ್ ಸ್ಪಷ್ಟತೆ ಕೊಡಿ ಅಂತ. ಚಳಿಗಾಲದ ಅಧಿವೇಶನ ಆರಂಭ ಆದಾಗ್ಲಿಂದಲೂ ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆ ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗ್ ಇರ್ಬೋದು, ಆ ನಂತರದಲ್ಲಿ ಎರಡೂ ಬಣಗಳ ಮಾತಿನ ವಾಕ್ಸಮರ ಇರ್ಬೋದು, ಇದೆಲ್ಲವೂ ಸ್ವಲ್ಪ ಹೆಚ್ಚೇ ಆಗಿತ್ತು. ಆದ್ರೆ ಇದೆಲ್ಲದಕ್ಕೂ ಮತ್ತೊಮ್ಮೆ ಬ್ರೇಕ್ ಹಾಕಿದ್ದು ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನ. ಅಲ್ಲೆಲ್ಲರೂ ಮತ್ತೆ ಒಟ್ಟಾಗಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದ್ರು. ಆ ಚರ್ಚೆ ಸ್ವಲ್ಪ ತೆರೆಮರೆಗೆ ಸರಿತು. ಇನ್ನೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸದನ ಮುಗಿದ ನಂತರದಲ್ಲಿ ದೆಹಲಿಗೆ ಹೋಗಲಿದ್ದಾರೆ ಅನ್ನೋ ಮಾಹಿತಿಗಳಿದೆ. ಯತೀಂದ್ರ ಅವರು ಸ್ವಲ್ಪ ಸದ್ಯಕ್ಕೆ ತಣ್ಣಗಾದಂತೆ ಕಾಣಿಸ್ತಾ ಇದ್ದಾರೆ, ಅಥವಾ ಮುಖ್ಯಮಂತ್ರಿಗಳು ಅವರಿಗೆ ಏನಾದ್ರೂ ಸೂಚನೆಯನ್ನ ಕೊಟ್ಟಿದ್ದಾರೋ ಏನು ಅನ್ನೋದು ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಮಾತನ್ನ ಹೇಳಿದ್ದಾರೆ. ಈ ಮಾತನ್ನ ಅವರು ಇದು ಮೊದಲಿಗೆ ಹೇಳ್ತಿದ್ದಾರೆ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಇದಕ್ಕಿಂತ ಮುಂಚೆ ಕೂಡ ಹಲವಾರು ಬಾರಿ ಈ ತರದ ಮಾತುಗಳನ್ನ ಅವ್ರು ಹೇಳಿದ್ದಾರೆ. ಒಂದ್ ಹಂತದಲ್ಲಿ ನಾನು ಮುಂದಿನ ಚುನಾವಣೆಗೂ ನನ್ನ ನಾಯಕತ್ವದಲ್ಲೇ ಚುನಾವಣೆ ಅಂತ ದೆಹಲಿಗೆ ಹೋಗಿ ಸ್ವಲ್ಪ ಗರಂ ಆಗಿನೇ ಉತ್ತರ ಕೊಟ್ಟು ಬಂದಿದ್ರು. ಅಂದ್ರೆ ಒಂದ್ ಸಂದೇಶವನ್ನ ನೀಡಿ ಬಂದಿದ್ರು. ಆದ್ರೆ ಅದೆಲ್ಲ ಆದ ನಂತರ ನವೆಂಬರ್ 20ಕ್ಕೆ ಯಾವಾಗ ಸರ್ಕಾರ 2.5 ವರ್ಷವನ್ನ ಪೂರ್ಣ ಮಾಡ್ತು, ಆ ನಂತರ ಸ್ವಲ್ಪ ಬದಲಾವಣೆ ಆಗಿದೆ. ಆ ಬದಲಾವಣೆ ನಮ್ಗೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಯವರ ಹೇಳಿಕೆಗಳಲ್ಲಿ ಆ ಮೊದಲಿನ ಆತ್ಮವಿಶ್ವಾಸ ಅಥವಾ ಖಡಕ್ ಆಗಿ ರಗಡಾಗಿ ನಾನೇ ಇರ್ತೀನಿ, ನನ್ ಬದಲಾಯಿಸಕ್ ಆಗೋದಿಲ್ಲ, ಆ ತರದ ಮಾತುಗಳನ್ನ ಆಡ್ತಿಲ್ಲ. ಎಲ್ಲವನ್ನ ಅವರು ಹೈಕಮಾಂಡ್ 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 ಅಂತಾನೆ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ಸಂದರ್ಭದಲ್ಲೂ ಎಲ್ಲೂ ಸಿದ್ದರಾಮಯ್ಯನವರಾಗ್ಲಿ, ಡಿ.ಕೆ. ಶಿವಕುಮಾರ್ ಆಗ್ಲಿ ನಾವು ನಮ್ ತೀರ್ಮಾನ ಅಂತ ಎಲ್ಲೂ ಹೇಳಿಲ್ಲ. ಅವ್ರಿಬ್ರು ಹೇಳ್ತಿರೋದೇನು ಅಂತಂದ್ರೆ, ಹೈಕಮಾಂಡ್ ಏನ್ ಹೇಳತ್ತೋ ಆ ತೀರ್ಮಾನಕ್ಕೆ ಇಬ್ರು ಬದ್ಧರಾಗಿರ್ತೀವಿ ಅಂತ. ಪದೇ 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 ಮಾಧ್ಯಮಗಳು ಸಿದ್ದರಾಮಯ್ಯ ಅವರನ್ನ ಯಾವಾಗ ನೀವು ಅಧಿಕಾರ ಬಿಟ್ಕೊಡ್ತೀರಿ ಅಂತ ಕೇಳಿದಾಗ, ಸದ್ಯಕ್ಕೆ ನಾನೇ ಇದ್ದೀನಿ ಹೈಕಮಾಂಡ್ ಹೇಳಿದಾಗ ಅಂತ ಎಲ್ಲವನ್ನ ಹೈಕಮಾಂಡ್ ಮೇಲೆ ಹೇಳ್ತಾ ಇದ್ದಾರೆ. ಇದು ಏನನ್ನ ಒಂದು ಸ್ಪಷ್ಟವಾಗಿ ನಮ್ಗೆ ತೋರ್ಸತ್ತೆ ಅಂತಂದ್ರೆ, ಏನೋ ಒಂದು ಮಾತುಕತೆ ಅಂತೂ ಖಂಡಿತವಾಗಿ ಆಗಿದೆ. ಅಂದ್ರೆ ಮುಚ್ಚಿದ ಕೋಣೆಯ ಒಳಗೆ ಸುಮಾರು 5-6 ಜನರ ನಡುವೆ ನಡೆದ ಒಪ್ಪಂದ, ವ್ಯಾಪಾರ ಅಂತ ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ರೆ ಮಾಧ್ಯಮಗಳ ಎದುರಿಗೆ, ಅದೇ ಹೇಳಿಕೆಯ ರೀತಿ ಇಲ್ಲಿ ಭಾಸವಾಗ್ತಾ ಇದೆ. ಹಾಗಾಗಿನೇ ಸಿದ್ದರಾಮಯ್ಯ ಅವರು ಸ್ವಲ್ಪ ತಮ್ಮ ಟೋನ್ ಅನ್ನ, ತಮ್ಮ ನಡೆಯನ್ನ ಬದಲಾಯಿಸಿಕೊಂಡ್ರ, ಹೈಕಮಾಂಡ್ ಹೇಳಿದ್ರೆ ಅಧಿಕಾರವನ್ನ ಬಿಟ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಇದ್ದಾರ. ಯತೀಂದ್ರ ಅವರು ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಿರ್ಬೋದು. ಆದ್ರೆ ಸಿದ್ದರಾಮಯ್ಯನವರ ಹೇಳಿಕೆಗಳು ಎಲ್ಲೂ ಕೂಡ ನಾನು ಇರ್ತೀನಿ ಅಂತ ಹೇಳ್ತಾ ಇಲ್ಲ. ಇವತ್ತು ಅವರು ಹೇಳಿದ್ದು ನಾನೇ ಮುಂದಿನ 5 ವರ್ಷ ಸಿಎಂ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಕಂಡೀಷನ್ ಹಾಕೊಂಡಿದ್ದಾರೆ ಅವರು, ಎಲ್ಲಿವರೆಗೆ, ಹೈಕಮಾಂಡ್ ಹೇಳೋವರೆಗೆ. ಹೈಕಮಾಂಡ್ ಬಿಡಿ ಅಂದ್ರೆ ನಾನು ಬಿಡ್ತೀನಿ ಅಂತ ಹಿಂದೆನೆ ಹೇಳಿದ್ದಾರೆ. ಹಾಗಾಗಿ ಏನೋ ಬದಲಾವಣೆಯ ನಿರೀಕ್ಷೆ ಬಹುತೇಕವಾಗಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಮಾತುಗಳನ್ನ, ಅವರ ನಡೆ ನುಡಿಯನ್ನ ಸ್ವಲ್ಪ ಒತ್ತಡಕ್ಕೆ ಒಳಗಾದಂತೆ ಕೂಡ ಈ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಕಂಡ್ರು. ಪುತ್ರನ ಹೇಳಿಕೆ ಮತ್ತೆ ನಡೀತಿರುವಂತಹ ರಾಜಕೀಯ ಚರ್ಚೆಗಳು. ಅದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಹಳ ಕಾಮ್ ಅಂಡ್ ಕಂಪೋಸ್ಡ್ ಆದ ರೀತಿಯಲ್ಲಿ ಅವರು ಕಾಣಿಸ್ತಾ ಇದ್ರು. ಎಲ್ಲೂ ಅವರ ಹೇಳಿಕೆಗಳು ಯಾವುದೇ ರೀತಿಯ ಒಂದು ಉದ್ವೇಗಕ್ಕೆ ಒಳಗಾಗೋ ರೀತಿಯಲ್ಲೂ, ಅಥವಾ ಯಾರೋ ಮಾತಾಡಿದ್ರು ಅಂತ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಏನಾದ್ರು ಮತ್ತೆ ಸಮಸ್ಯೆ ಮಾಡ್ಕೊಳ್ಳೋ ರೀತಿಯಲ್ಲೂ ಅವ್ರು ಹೇಳಿಕೆ ಕೊಡ್ತಾ ಇಲ್ಲ. ಮತ್ತು ತಮ್ಮನ್ನ ಬೆಂಬಲಿಸೋರ್ಗೂ ಅದನ್ನೇ ಹೇಳಿದಂತೆ ಕಾಣಿಸ್ತಿದೆ. ಅತಿರೇಕವಾಗಿ ಹಿಂದೆ ಬಾಲಕೃಷ್ಣ ಅವರೆಲ್ಲ ಸ್ವಲ್ಪ ಮಾತನಾಡಿದ್ರು. ಬಾಲಕೃಷ್ಣ ಅವರು, ರಂಗನಾಥ್ ಅವರು, ಇಕ್ಬಾಲ್ ಹುಸೇನ್ ಅವರು. ಈಗ ಇಕ್ಬಾಲ್ ಹುಸೇನ್ ಅವರು ಸ್ವಲ್ಪ ಮಾತನಾಡ್ತಿದ್ದಾರೆ, ಅದರ ಹೊರತಾಗಿ ಬೇರೆ ಯಾರು ಹೆಚ್ಚು ಮಾತಾಡ್ತಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಡಿ.ಕೆ. ಶಿವಕುಮಾರ್ ಅವರಂತೂ ಎಲ್ಲೂ ಕೂಡ ನಾನು ಅನ್ನೋದನ್ನ ತಗೋತಾನೆ ಇಲ್ಲ. ಪಕ್ಷ ಪಕ್ಷ ಪಕ್ಷ, ಹೈಕಮಾಂಡ್ ಹೈಕಮಾಂಡ್ ಹೈಕಮಾಂಡ್, ಅವ್ರು ಏನ್ ಹೇಳ್ತಾರೆ ಅದನ್ನ ಮಾತ್ರ ನಾವು ಮಾಡ್ತೀವಿ. ನನ್ನ ಎಲ್ಲ 140 ಶಾಸಕರು ನನ್ನವರೇ, ಆ ಶಾಸಕರಿಗೆ ನಾನು ನಾಯಕ ಅಷ್ಟೇ, ಬೇರೆ ಏನು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ ಬಣ ಇಲ್ಲ, ನನ್ನ ಹಿಂದೆ ಯಾರು ಬರಬೇಡಿ ಅಂತಾನು ಕೂಡ ಅವ್ರು ಹೇಳ್ತಿದ್ದಾರೆ. ಆದ್ರೆ ಅವ್ರ ಹಿಂದೆನೂ ಸ್ವಲ್ಪ ಜನ ಇದ್ದಾರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಹೈಕಮಾಂಡ್ ತೀರ್ಮಾನ ತಗೊಳ್ಳೋದಕ್ಕೂ ಬೇರೆ ಬೇರೆ ಸಾಮಾಜಿಕ, ಆರ್ಥಿಕ,
ರಾಜಕೀಯ ಕಾರಣಗಳು ಅನೇಕ ಇರೋದ್ರಿಂದ ಮತ್ತು ಚುನಾವಣೆ ಕಾರಣಗಳಿದೆ. ಮುಂದಿನ ವರ್ಷ ಮೊದಲ ಭಾಗದಲ್ಲಿ ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ ಈ ರಾಜ್ಯಗಳಲ್ಲಿ ಚುನಾವಣೆ ಆಗುತ್ತೆ. ಒಬ್ಬ ಒಬಿಸಿ ನಾಯಕನನ್ನ ಹುದ್ದೆಯಿಂದ ಕೆಳಗಿಳಿಸಿದ್ರೆ ಆಗಬಹುದಾದ ಪರಿಣಾಮದ ಬಗ್ಗೆ ಹೈಕಮಾಂಡ್ ಯೋಚನೆ ಮಾಡಬಹುದು. ಆದ್ರೆ ಹಾಗೆ ಮುಂದುವರಿಯತ್ತಾ ಅಂತಂದ್ರೆ ಅದು ಕೂಡ ಸ್ವಲ್ಪ ಕಷ್ಟ. ಸಿದ್ದರಾಮಯ್ಯನವರ ಮಾತನ್ನೇ ಗಮನಿಸ್ತಾ ಇದ್ರೆ ಒಂದು ಬದಲಾವಣೆ ಖಂಡಿತ, ಆದ್ರೆ ಅದು ಸನ್ನಿಹಿತನೋ ಸ್ವಲ್ಪ ತಡವಾಗಿ ಆಗತ್ತೋ ಅದಷ್ಟೇ ಪ್ರಶ್ನೆ ಅಂತ ಅನ್ಸತ್ತೆ. ಈಗ ದೇವರಾಜ್ ಅರಸು ಅವರ ಅವರ ಅವಧಿ ಏನಿತ್ತು ಆ ಅವಧಿಗಿಂತ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂತ ಅದನ್ನ ಒಂದ್ ಮಾರ್ಕ್ ಅನ್ನು ಕೂಡ ಅವರು ಮುರಿಬಹುದು ಅಂತ ಅನ್ಸುತ್ತೆ. ಈ ಡಿಸೆಂಬರ್ಗೆ ಅದು ಹೋಗುತ್ತೆ. ಈ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲಾವಧಿಗೆ ಮುಖ್ಯಮಂತ್ರಿ ಆಗಿದ್ದವರು ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದ್ರೆ ಅವರಿಗೆ ಇನ್ನೊಂದು ಬಹುತೇಕವಾಗಿ ಅವರು ಸಾಮಾಜಿಕ ಬದ್ಧತೆ ಗೊತ್ತಿರೋರಿಗೆ ಅವರ ಆಲೋಚನೆಯಲ್ಲಿ ಒಂದು ಜಾತಿ ಗಣತಿ ಅವರು ಪ್ರಮುಖವಾದಂತ ಒಂದು ಕನಸಿನ ಯೋಚನೆ ಆಗಿತ್ತು. ಅದನ್ನ ಮಾಡಬೇಕು ಅಂತಿದ್ರು. ಕಾಂತರಾಜು ವರದಿ ಆಯೋಗವನ್ನ ತಗೊಳ್ಳೋದಕ್ಕಾಗ್ಲಿ ಆಯೋಗ ವರದಿ ಕೊಟ್ಟಿಲ್ಲ. ಆ ನಂತರ ಜಯಪ್ರಕಾಶ್ ಹೆಗಡೆ ಅವರ ಮುಖಾಂತರವಾಗಿ ವರದಿ ಕೈ ಸಿಕ್ತು, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗ್ಲಿಲ್ಲ. ಆ ನಂತರ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರುಗಳೇ ವಿರೋಧ ಇದ್ರು. ಮತ್ತೊಮ್ಮೆ ಜಾತಿ ಸಮೀಕ್ಷೆಯನ್ನ ಅಂದ್ರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆನ ನಡೆಸಿ ಅಂತ ಹೇಳಿದ್ರು. ಈ ಸಮೀಕ್ಷೆ ಆಗಿದೆ. ಆ ವರದಿ ತಗೊಂಡು ಈಗ ಒಳ ಮೀಸಲಾತಿಯನ್ನ ಅದು ಕೂಡ ಅವರ ಉದ್ದೇಶ ಆಗಿತ್ತು. ಅದನ್ನ ಈಗ ಮಾಡಿ ಮುಗಿಸಾಗಿದೆ. ಒಳ ಮೀಸಲಾತಿಗೆ ಒಂದು ಅಂತ್ಯವನ್ನ ಕಾಣಿಸಿದ್ದಾರೆ. ಅದೇ ರೀತಿಯಾಗಿ ಈ ಸಮೀಕ್ಷಾ ವರದಿಗೂ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸಿ ನಂತರದಲ್ಲಿ ತಾವಾಗಿಯೇ ಹುದ್ದೆಯನ್ನ ಬಿಟ್ಕೊಡ್ತಾರಾ ಈ ಪ್ರಶ್ನೆ ಇದೆ. ಮುಂದಿನ ಬಜೆಟ್ ಮಂಡಿಸಿ ಅವ್ರ ಹುದ್ದೆಯನ್ನ ಬಿಟ್ಕೊಡ್ಬಹುದು ಅಂತಾನೂ ಇದೆ. ಗೊತ್ತಿಲ್ಲ. ಅಲ್ಲಿ ತನಕ ರಾಜಕೀಯ ಬದಲಾವಣೆಗಳು ಏನಾಗುತ್ತೆ, ಬೇರೆ ಬೇರೆ ರಾಜ್ಯಗಳ ಚುನಾವಣಾ ಫಲಿತಾಂಶ ಏನಾಗುತ್ತೆ, ಆ ಫಲಿತಾಂಶವೂ ಕೂಡ ಇಲ್ಲಿ ಪರಿಣಾಮವನ್ನ ಬೀರಬಹುದು. ಆದ್ರೆ ಸಿದ್ದರಾಮಯ್ಯನವರು ಯಾವುದೇ ಸ್ಪಷ್ಟ ಮಾಹಿತಿಯನ್ನು ಇವತ್ತು ನೀಡಲಿಲ್ಲ. ಎರಡೂ ಕಡೆಗೂ ಅವ್ರು ಮಾತಾಡಿದ್ರು. ಜನ ನನ್ನ 5 ವರ್ಷಕ್ಕೆ ಆರ್ಸ್ ಕಳಿಸಿದ್ದಾರೆ, ನಾನು ಈಗಿದ್ದೀನಿ, ನಾನು ಈಗ್ಲೂ ಕೂಡ ನಾನೇ ಮುಖ್ಯಮಂತ್ರಿ ಅಂತ. ಅದು ನಿಜ, ಅವರೇ ಮುಖ್ಯಮಂತ್ರಿ. ಆದ್ರೆ ಎಲ್ಲಿವರೆಗೆ ಹೈಕಮಾಂಡ್ ಹೇಳೋವರೆಗೆ ಅನ್ನೋದು ಮಾತ್ರ ಇನ್ನೂ ಅರ್ಥವಾಗದಂತ ಜಟಿಲ ಪ್ರಶ್ನೆಯಾಗಿ ಹಾಗೆ ಉಳ್ಕೊಂಡಿದೆ. ಈ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗತ್ತೆ ಗೊತ್ತಿಲ್ಲ, ಕಾದ್ ನೋಡ್ಬೇಕು.